ತುಂಬ ದಿನಗಳ ಹಿಂದೆ ಹಾಗೆ ಏನು ನೋಡ್ತಿರ್ಬೇಕಾದ್ರೆ ಒಂದು ಕತೆ ಓದಿದೆ. ಅದು ಉಪನಿಷತ್ತಿನಲ್ಲಿ ತುಂಬ ಪ್ರಾಮುಖ್ಯತೆ ಪಡೆದ ಕತೆ. ಆ ಕತೆ ನಚಿಕೇತನ ಕತೆ ಅಂತ. ಈಗಿನ ಕಾಲಕ್ಕೆ ಯಾಕೋ ಇದು ತುಂಬ ಸೂಕ್ತ ಅನ್ನಿಸ್ತು. ಅದಕ್ಕೆ ನನಗನ್ನಿಸಿದ ಹಾಗೆ ಆ ಕಥೆಯನ್ನು ಹೇಳಬೇಕಂತ ಅನ್ನಿಸ್ತು. ನಚಿಕೇತ ಒಬ್ಬ ಋಷಿಯ ಮಗ. ತಂದೆಗೆ ಅಪಾರ ಸಂಪತ್ತನ್ನು ಗಳಿಸ್ಬೇಕಂತ ಆಸೆ ಇರುತ್ತೆ. ಅವನು ಯಜ್ಞ ಮಾಡ್ತಾನೆ. ಯಜ್ಞ ಮಾಡಿ ಆದಮೇಲೆ ಯಜ್ಞದ ನಿಯಮಗಳ ಪ್ರಕಾರ ಯಜ್ಞ ಮುಗಿದಾದಮೇಲೆ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು. ತಂದೆ ಬ್ರಾಹ್ಮಣರಿಗೆ ಯಾವುದಕ್ಕೂ ಕೆಲಸಕ್ಕೆ ಬಾರದ ಹಸುಗಳನ್ನು ದಾನವಾಗಿ ಕೊಡ್ತಾನೆ. ಅವು ಹಾಲು ಕರೆಯೋದಿಲ್ಲ, ಉಳ್ಳಿಕ್ಕೂ ಬರೋದಿಲ್ಲ, ಏನಕ್ಕೂ ಕೆಲಸಕ್ಕೆ ಬಾರೋದಿಲ್ಲ. ಆ ಯಾವುದಕ್ಕೆ ಕೆಲಸಕ್ಕೆ ಬಾರದ ಹಸುಗಳನ್ನು ತಂದೆ ದಾನವನ್ನಾಗಿ ಕೊಡ್ತಿರ್ಬೇಕಾದ್ರೆ ನಚಿಕೇತನಿಗೆ ತುಂಬ ಬೇಸರ ಉಂಟಾಗುತ್ತೆ. ಒಂದೆರಡು ಸಲ ಹೋಗಿ ಕೇಳ್ತಾನೆ ತಂದೆಗೆ, ತಂದೆ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ. ಅವರು ಏನೂ ಹೇಳೋದಿಲ್ಲ. ಅವನ್ನ ನೀನು ಆಚೆ ಹೋಗು, ನನ್ನ ಕೆಲಸ ಮಾಡಲಿಕ್ಕೆ ಬಿಡು ಅಂತ ಹೇಳ್ತಾ ಇರ್ತಾರೆ. ಮತ್ತೆ ಪದೇ ಪದೇ ಹೋಗಿ ಕೇಳಿದಾಗ ತಂದೆಗೆ ಕೋಪ ಬರುತ್ತೆ. ತಂದೆಗೆ ಕೋಪ ಬರ್ಬೇಕಾದ್ರೆ ನಚಿಕೇತ ಒಂದು ಮಾತು ಕೇಳ್ತಾನೆ, ತಂದೆ ನನ್ನನ್ನು ಯಾರಿಗೆ ದಾನವನ್ನು ಕೊಡ್ತೀರಾ ಅಂತ. ಅದಕ್ಕೆ ತಂದೆ ಹೇಳ್ತಾನೆ, ನಿನ್ನನ್ನು ಯಮನಿಗೆ ದಾನವನ್ನು ಕೊಡ್ತೀನಿ ಹೋಗು ಅಂತ. ಆದರೆ ಆ ಮಾತನ್ನು ನಚಿಕೇತ ತುಂಬ ಗಂಭೀರವಾಗಿ ತೊಗೊಂಡ್ಬಿಟ್ಟು ಯಮನ ನೋಡಿಕೊಂಡು ಯಮಪುರಿಗೆ ಹೋಗ್ತಾನೆ. ನಚಿಕೇತ ಒಬ್ಬನೇ ಜೀವಂತವಾಗಿ ಯಮನ ನೋಡ್ಕೊಂಡು ಹೋದವನು. ಯಮನ ನೋಡ್ಕೊಂಡೋಗಿ ಅಲ್ಲಿ ಯಮಪುರಿಯಲ್ಲಿ ಯಮಗೋಸ್ಕರ ಕಾಯ್ತಾ ಇರ್ತಾನೆ. ಯಾವುದೋ ಕೆಲಸದ ಮೇಲೆ ಯಮ ಎಲ್ಲೋ ಆಚೆ ಹೋಗಿರ್ತಾರೆ. ಒಂದು 3 ದಿವಸದವರೆಗೂ ಯಮಪುರಿಯಲ್ಲೇ ನಚಿಕೇತ ಕಾಯ್ತಾ ಇರ್ತಾನೆ. ಅಲ್ಲಿ ಯಾರು ಊಟ ಕೊಟ್ಟರು, ನೀರು ಕೊಟ್ಟರು, ಏನು ಕೊಟ್ಟರು ಅವನೇನು ತೊಗೊಳ್ಳೋದಿಲ್ಲ. 3 ದಿವಸದವರೆಗೂ ಕಾಯ್ತಾ ಇರ್ತಾನೆ. 3 ದಿವಸ ಆದಮೇಲೆ ಯಮ ಬರ್ತಾನೆ. ಯಮ ಬಂದ ತಕ್ಷಣ ಅಲ್ಲಿರೋರೆಲ್ಲ ಹೇಳ್ತಾರೆ, ಇಲ್ಲಿ ನಚಿಕೇತ ಅಂತ ಒಂದು ಮಗು ಬಂದಿದೆ, ಅವನು ನಿಮ್ಮನ್ನೇ ನೋಡಬೇಕಂತೆ, 3 ದಿವಸದಿಂದ ಊಟ ನೀರು ಏನೂ ತೊಗೊಳ್ತಾ ಇಲ್ಲ, ಹಾಗೆ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ಅಂತ. ಯಮನಿಗೆ ತುಂಬ ಖುಷಿಯಾಗುತ್ತೆ. ಮೊದಲನೇದು ಜೀವಂತವಾಗಿ ಒಬ್ಬ ಮನುಷ್ಯ ಬಂದಿದ್ದಾನೆ. ಎರಡನೇದು ಯಮನ ನೋಡೋಕ್ಕೋಸ್ಕರ 3 ದಿವಸ ಕಾದಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಯಮನಿಗೆ ತುಂಬ ಸಂತೋಷ ಆಗ್ಬಿಟ್ಟು ಯಮ ಬಂದ ತಕ್ಷಣ ಕೇಳ್ತಾನೆ, ನಚಿಕೇತ ನಿನ್ನ ಶ್ರದ್ಧೆಗೆ ನಾನು ಮೆಚ್ಚಿದೆ, ನಿನಗೋಸ್ಕರ 3 ವರಗಳನ್ನು ಕೊಡ್ತೀನಿ, ಯಾವ ವರಗಳು ಬೇಕು ಕೇಳು ಅಂತ. ಅದಕ್ಕೆ ನಚಿಕೇತ ಕೇಳ್ತಾನೆ, ಮೊದಲನೇದು ನನ್ನ ತಂದೆಗಿರೋ ಕೋಪನ ಕಡಿಮೆ ಮಾಡಿಸು, ಅವ್ರಿಗಿರೋ ಆಸೆನ ಕಡಿಮೆ ಮಾಡಿಸು ಅಂತ. ಅದಕ್ಕೆ ಹೇಳ್ತಾನೆ ಯಮ ಆಯಿತು ಅಂತ. ಎರಡನೇ ವರ ಕೇಳ್ತಾನೆ ನಚಿಕೇತ, ಖುಷಿಯಿಂದ ಇರೋದು ಹೇಗೆ, ದುಃಖನೇ ಬರ್ದಂಗೆ ಇರೋದು ಹೇಗೆ ಅಂತ. ಅದಕ್ಕೆ ಯಮ ಹೇಳ್ತಾನೆ, ನೀನು ಖುಷಿಯಿಂದ ಇರಬೇಕಂತಂದು ಅಂದ್ಕೊಂಡ್ರೆ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬೇಡ, ಯಾವುದನ್ನು ಬಯಸಬೇಡ, ಜೀವನ ಹೆಂಗಿರುತ್ತೋ ಹಂಗೆ ಹೋಗ್ತಾ ಇರು, ಅವಾಗ ನೀನು ಖುಷಿಯಿಂದ ಇರ್ತೀಯ, ದುಃಖ ನಿನ್ನ ಹತ್ರಕ್ಕೆ ಬರೋದಿಲ್ಲ ಅಂತ. 3ನೇ ವರ ಕೇಳ್ತಾನೆ ನಚಿಕೇತ, ನನಗೆ ಸಾವಿನ ನಂತರ ಮನುಷ್ಯನಿಗೆ ಏನಾಗುತ್ತೆ ಅದರ ಬಗ್ಗೆ ನನಗೆ ತಿಳಿಸ್ಕೊಡು ಅಂತ. ಅದು ಸೃಷ್ಟಿ ರಹಸ್ಯ, ಯಮನಿಗನ್ನಿಸುತ್ತೆ ಇದನ್ನ ಹೇಳ್ಬಾರ್ದು ಅಂತ. ಅದಕ್ಕೆ ಯಮ ಹೇಳ್ತಾನೆ, ಬೇಡ ಈ ವರ ನನ್ನನ್ನು ಕೇಳಬೇಡ, ಇದ್ರ ಬದಲಾಗಿ ನಿನಗೆ ಯಾವುದೇ ಆಸ್ತಿ ಬೇಕು, ಎಷ್ಟು ದುಡ್ಡು ಬೇಕು, ಎಷ್ಟು ಬಂಗಾರ ಬೇಕು ಎಲ್ಲನೂ ಕೇಳಿಕೊಡ್ತೀನಿ, ಬಟ್ ಇದನ್ನ ನಾನು ಹೇಳಲ್ಲ ಅಂತ ಹೇಳ್ತಾನೆ. ಆದರೆ ನಚಿಕೇತ ಹಠ ಹಿಡಿತಾನೆ, ಇಲ್ಲ ನನಗೆ ಅದೇ ಬೇಕು ಅಂತ. ಅದಕ್ಕೆ ಯಮ ಹೇಳ್ತಾನೆ, ನಚಿಕೇತ ನಿನ್ನ ದೇಹ ಮಾತ್ರನೇ ಸುಟ್ಟು ಹೋಗೋದು, ನಿನ್ನ ದೇಹ ಮಾತ್ರನೇ ಹಾಳಾಗೋದು, ನಿನ್ನ ಆತ್ಮಕ್ಕೆ ಸಾವಿಲ್ಲ. ನಿನ್ನ ದೇಹ ಒಂದು ರಥ ಅಂದ್ಕೊಂಡ್ರೆ ಆ ರಥ ಸಾರಥಿ ನಿನ್ನ ಆತ್ಮ. ನಿನ್ನ ಆತ್ಮ ಹೇಳ್ದಂಗೆ ರಥ ಹೋಗುತ್ತೆ, ರಥ ಮುರಿದು ಬಿದ್ದು ಹೋಗ್ಬೋದು, ಆದರೆ ರಥಸಾರಥಿ ಇದಲ್ಲ. ಆ ಆತ್ಮ ಅನ್ನೋದು ನಿರಂತರವಾಗಿರ್ತದೆ, ಅದಕ್ಕೆ ಏನು ಸಾವೇ ಇಲ್ಲ. ನಿನ್ನ ಜೀರ್ಣವಾದ ಶರೀರ ಮಾತ್ರ ಬೇರೆ ಆಗುತ್ತೆ ಅಂತ. ನಮಗಿಲ್ಲಿ ಕೆಲವು ವಿಷಯಗಳು ನಚಿಕೇತನ ಕಥೆಯಲ್ಲಿ ತುಂಬ ನನಗೆ ಅರ್ಥ ಆಯಿತು. ಮೊದಲನೇದು, ನಾವೇನಾದರೂ ದಾನವನ್ನಾಗಿ ಕೊಡಬೇಕಾದ್ರೆ ಯಾವುದೇ ಕೆಲಸಕ್ಕೆ ಬಾರದ ವಿಷಯಗಳನ್ನು ದಾನವನ್ನು ಕೊಡಬಾರ್ದು. ಅದು ಬೇರೆಯವ್ರಿಗೆ ನಾವು ದಾನ ಕೊಟ್ಟರೆ ಅದು ಉಪಯೋಗ ಆಗಬೇಕು. ಎರಡನೇದು, ನಚಿಕೇತ ಏನು ವರವನ್ನು ಕೇಳಿದ್ನಲ್ಲ, ದುಃಖ ಅಂದರೆ ಏನು, ದುಃಖ ಯಾಕೆ ಬರುತ್ತೆ ಅಂತಂದು ಯಮ ಕೊಟ್ಟ ಸಮಾಧಾನ ನನಗೆ ತುಂಬ ಸೂಕ್ತ ಅನ್ನಿಸ್ತು. ತುಂಬ ಖುಷಿಯಾಯಿತು ಅದು ಈ ಕತೆ ಕೇಳಿದಾಗ. ಯಾಕಂದರೆ ನಾವೆಲ್ಲರೂ ಏನೋ ಒಂದು ರೀತಿಯಿಂದ ಬಿದ್ದು ಓಡ್ತಾನೇ ಇದ್ದೀವಿ. ಸೊ ಅದರಿಂದ ನಮಗೆ ದುಃಖ ಬರುತ್ತೆ ಅಂತ ನನ್ನದೊಂದು ಬಲವಾದ ನಂಬಿಕೆ. 3ನೇದು, ನಿನ್ನ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರಲ್ಲ, ನಾವೆಲ್ಲರೂ ಮಾಡ್ತಾ ಇರೋ ತಪ್ಪೇನೆಂದರೆ ನಮ್ಮ ಆತ್ಮಶುದ್ಧಿಗೋಸ್ಕರ ನಾವೇನೂ ಮಾಡ್ತಾಯಿಲ್ಲ, ನಮ್ಮ ಶರೀರಕ್ಕೋಸ್ಕರ ನಾವೇನೇನೋ ಮಾಡ್ತಾಯಿದ್ದೀವಿ. ಇದು ನನಗೆ ತುಂಬ ಖುಷಿಯಾಯಿತು ಈ ಕತೆ ಓದಿದಾಗ. ನಾನು ಇದರಲ್ಲಿ ನನ್ನ ಚಾನಲಲ್ಲಿ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಅದಕ್ಕೆ ಈ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು.